only two stones. ಕ್ಲಾರಿಫಿಕೇಶನ್ ಪ್ರೊಸೆಷನ್ ಇಲ್ಲಿ ರೀಚ್ ಆಗಿನ ಮುಂಚೆನೆ ಒಬ್ಬ ವ್ಯಕ್ತಿ ಸಿಂಗಲ್ ಪರ್ಸನ್ ಏಡ್ಕಲ್ ಓನ್ಲಿ ಟೂ ಸ್ಟೋನ್ಸ್ ಎಸಿದಾನೆ. ಆ ಏಡ್ಕಲ್ ಮಸದಿ ಅಲ್ಲಿ ಒಂದು ಚೂರ ಕೆಳಗೆ ಇತ್ತು ಎಸಿದಾನೆ ಅವನು. ನಂತರ ನಮ್ಮಿಬ್ರು ಪೊಲೀಸ್ ಅವರಿಗೆ ಸಣ್ಣ ಪುಟ್ಟ ಗಾಯಪಟ್ಟ ಆಯಿತು. ಆದರೆ ಈ ಇನ್ಸಿಡೆಂಟ್ ಮುಗಿದ ನಂತರ ಪ್ರೊಸೆಷನ್ ಅದೇ ಮಸೀದಿ ಮುಂದೆ ಎಲ್ಲ ಪೀಸ್ಫುಲ್ ಆಗಿ ಹೋಗಿದೆ. ಆ ವಿಚಾರವಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ವಿಡಿಯೋ ಫುಟೇಜ್ ಆಧಾರ ಮೇಲೆ ಆ ವ್ಯಕ್ತಿ ಬಗ್ಗೆ ಹಚ್ಚಿದ್ದೀವಿ, ಅವರಿಗೆ ಬಂಧನ ಮಾಡಿದ್ದೀವಿ. ಆ ವಿಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ. ಯಾವ ಆಧಾರ ಮೇಲೆ ಅವರಿಗೆ ನಾವು ಪತ್ತೆ ಹಚ್ಚಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ 7 ಜನ ಹಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ಬೇರೆ ಬೇರೆ ಎವಿಡೆನ್ಸ್ ಆಧಾರ ಮೇಲೆ ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಏನು ಗೆಸ್ ಮಾಡೋದು ಬೇಡ, ಇನ್ವೆಸ್ಟಿಗೇಷನ್ ವರ್ಕ್ ಇದೆ. ಪ್ರೈವೇಟಿ ಕೆಲಸ ಇತ್ತು, ಯಾರು ಈ ಥರ ಮಾಡಿದ್ರೆ ಅವ್ರಿಗೆ ಪತ್ತೆ ಹಚ್ಚಬೇಕು. ಈಗ ಶಾಂತಿ ಕಾಪಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ನಮಗೆ ಇನ್ವೆಸ್ಟಿಗೇಷನ್ ಟೈಮ್ ಸಿಗುತ್ತೆ, ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ. ಇದೆಯಾ ಗುರು ಹಿರೇಮಠ ಇದ್ದಾರೆ. ಗುರು ಹಿರೇಮಠ, ಈಗಿನ ಅಪ್ಡೇಟ್ಸ್ ಏನಾಗ್ತಿದೆ? ಎಲ್ಲ ಶಾಂತವಾಗ್ತಾ ಇದೆಯಾ? ಕಲ್ಲು ತೂರಾಟಗಳು ಈಗಲೂ ನಡೀತಾ ಇದೆಯಾ? ತರಕಾರಿ ಅಂಗಡಿಗಳಿಗೆ, ತರಕಾರಿ ಗಾಡಿಗಳಿಗೆ ಬೆಂಕಿ ಹಚ್ಚಿರೋ ವಿಚಾರ, ಕಲ್ಲು ತೂರಾಟ, ಎಷ್ಟು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ? ವಿಚಾರಣೆ ಕಾಲದಲ್ಲಿ ಏನೇನಾಗಿದೆ ಈಗ ಅಂತ? ನಿಜಕ್ಕೂ ರಮಕಾಂತ್, ಅಂದ್ರೆ ನಿನ್ನೆ ನಡೆದಿರ್ತಕ್ಕಂತ ಶಿವಾಜಿ ಮೂರ್ತಿ ಏನು ಸಾಗ್ತಾ ಇತ್ತು, ಆ ಮೂರ್ತಿ ವೇಳೆ ಸಾಗಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಸಾಕಷ್ಟು ಈಗಾಗಲೇ 8 ಜನರನ್ನ ಬಂಧಿಸಿದ್ದಾರೆ. ಅದರಲ್ಲಿ ತನ್ವೀರ್ ಅನ್ನುವಂತ ವ್ಯಕ್ತಿಯನ್ನ ಈಗಾಗಲೇ A1 ಆರೋಪಿಯನ್ನಾಗಿ ಕೂಡ ಫೋಟೋ ಸಮೇತ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ರಿಲೀಸ್ ಅನ್ನು ಕೂಡ ಮಾಡಿರುವಂತದ್ದು. ಅಲ್ಲಿ ಉದ್ದೇಶಪೂರ್ವಕವಾಗಿದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ. ಅದರಲ್ಲಿ ವಿಡಿಯೋದಲ್ಲಿ ಈತನೇ ಈ ಘಟನೆಯನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಕೂಡ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ನೀಡಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸಾಕಷ್ಟು ವಿಡಿಯೋಗಳು ನಮಗೆ ಸಿಕ್ಕ ಪ್ರಕಾರ ಅಲ್ಲಿ ಒಂದಿಷ್ಟು ಗಲಾಟೆಗಳಾಯಿತು. ಅಂದ್ರೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರು ಪ್ರಕರಣದ ಆದ ನಂತರದಲ್ಲಿ ಅಲ್ಲಿ ಮಸೀದಿಯಲ್ಲಿ ಕೂಡ ಸಾಕಷ್ಟು ವಾಗ್ವಾದ ಶುರುವಾಗಿರುವಂತದ್ದು. ಅಲ್ಲಿ ಕೂಡ ಗಲಾಟೆ ಆಯಿತು. ಅಂದ್ರೆ ಅಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರು ಇರುವಂತದ್ದು. ಅಲ್ಲಿ ತಿಳಿ ಮಾಡುವಂತ ಕೆಲಸ ಆಯ್ತು. ಅದಾದ ಬಳಿಕ ಮುಖಂಡರ ಜೊತೆ ಮಾತುಕತೆ ಕೂಡ ಆಯ್ತು. ತಿಳಿ ಮಾಡುವಂತ ಕೆಲಸಕ್ಕೂ ಕೂಡ ನಿನ್ನೆ ಪ್ರಕರಣಕ್ಕೆ ಸಂಬಂಧ ಎಲ್ಲವೂ ಕೂಡ ತಿಳಿಯಾಗಿತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಒಂದು ವಿಚಾರವನ್ನು ಇಟ್ಕೊಂಡು ಸಿದ್ಧಾರ್ಥ್ ಗೋಯಲ್ ಅವರಿಗೆ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು, ನಾವು 10:30 ಗಂಟೆಗೆ ನಾವೊಂದು ಸಭೆಯನ್ನ ಮಾಡ್ತೀವಿ. ಸಭೆಯಲ್ಲಿ ಯಾವ ತೀರ್ಮಾನವನ್ನ ನಮ್ಗೆ ಮುಖಂಡರು ಹೇಳ್ತಾರೆ, ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಮುಖಂಡರು ಹೇಳ್ತಾರೆ. ಅದಾದ ಬಳಿಕ ಏನು ಆ ಸಂಬಂಧಪಟ್ಟಂತೆ ಆ ಪ್ರಕರಣ ಸಂಬಂಧ ಆದ ನಂತರದಲ್ಲಿ ಸಭೆ ಆಯ್ತು. ಸಭೆಯ ಬಳಿಕ ಒಂದಿಷ್ಟು ಮುಖಂಡರು ಮಾತುಕತೆ ಕೂಡ ಆಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಸಭೆಯ ನಂತರದಲ್ಲಿ ಬೆಳವಣಿಗೆ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಹೋಗ್ತಾರೆ. ಅಲ್ಲಿ ಕೈಪಾಲೆ ಬಜಾರ್ ಪ್ರಮುಖ ಬೀದಿಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಕೂಡ ಆಗತ್ತೆ. ಇವೆಲ್ಲವನ್ನ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಪೊಲೀಸರು ಕೂಡ ಇದ್ರು ಕೂಡ ಇಲ್ಲಿ ಸರಿಸುಮಾರು 4-5 ಕಡೆ ಒಟ್ಟಿಗೆ 8-10 ಜನ ಹೋಗುವಂತ ಕೆಲಸಕ್ಕೆ ಇಲ್ಲಿ ಮುಖಂಡರು ಮಾಡ್ತಾರೆ. ಈ ಎಲ್ಲವನ್ನ ಘಟನೆಯನ್ನು ನೋಡೋದಾದ್ರೆ ಸಾಕಷ್ಟು ವಿಚಾರಗಳು. ಒಂದು 400 ಮೀಟರ್ ಅಡಿಯಲ್ಲಿ ಮೂರ್ತಿ ಏನಾದ್ರೂ ಸಾಗಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದ ರೀತಿ ಈಗ ಉದ್ಭವಿಸ್ತಿರುವಂತದ್ದು. ಈಗ ಸದ್ಯ ಎಲ್ಲವನ್ನ ತಿಳಿ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಈ ಸದ್ಯ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಹಾಗೂ ಉತ್ತರ ವಲಯದ IGP ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿರುವಂತದ್ದು. ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲವೂ ಕೂಡ ಆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಗುರು ಹಿರೇಮಠ್.